ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ಯ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ನನಗೊಂದು ಡೌಟ್. ಈ ಜೂನಿಯರ್ ಖರ್ಗೆ ಸಾಹೇಬ್ರು ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಮ್ಯಾಲ ನಮ್ಮ ರಾಜ್ಯದ ಗ್ರಹಚಾರ ಕೆಟ್ಟೈತ್ಯೋ ಅಥವಾ ಖುದ್ದು ಪ್ರಿಯಾಂಕ್ ಖರ್ಗೆ ಅವರ ಗ್ರಹಚಾರ ಕೆಟ್ಟೈತ್ಯೋ ಅನ್ನೋದು ಕನ್ಫ್ಯೂಸ್ ಆಗ್ಲಿಕ್ಕತ್ತದ. ಯಾಕಂದ್ರ ಅವರು ಹೋಮ್ ಮಿನಿಸ್ಟರ್ ಆದಾಗಿಂದ ನೋಡ್ರಿ ನೀವು, ಅವರು ಮಾಡೋ ಕೆಲಸಗಳನ್ನೆಲ್ಲ ಬಿಟ್ಟು RSS ಜಪ ಮಾಡುವುದಕ್ಕೂ ಅವ್ರ ಜಿಲ್ಲೆ ಕಲಬುರ್ಗಿದಾಗ ಒಂದರ ಮ್ಯಾಲೊಂದು ಎಡವಟ್ಟು ನಡೆಯುವುದಕ್ಕೂ ಸರಿ ಹೋಯ್ತಂತೀನಿ ನಾನು. ಪೊಲೀಸ್ ಸ್ಟೇಷನ್ ನಿಂದ ಆರೋಪಿ ಪರಾರಿ, ಕಲಬುರ್ಗಿ ಸೆಂಟ್ರಲ್ ಜೈಲ್ನಿಂದ 3 ಖೈದಿಗಳು ಪರಾರಿ, ಹಾಸ್ಟೆಲ್ನ್ಯಾಗ ಊಟ ತಿಂದು ಫುಡ್ ಪಾಯ್ಸನ್ ಆಗಿ ವಿದ್ಯಾರ್ಥಿಗಳು ದವಾಖಾನಿಗೆ ಅಡ್ಮಿಟ್ ಆಗುದು. ನೋಡ್ರಿ, ಇಷ್ಟೆಲ್ಲ ಆದ್ಮೇಲೆ ಮಂದಿ ಮೀಡಿಯಾದವರು ಸುಮ್ಮನೆ ಕುಂದಿರ್ತಾರ? ಭಯಂಕರ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ಲಿಕ್ಕತ್ತಾರ. ಹಿಂಗಾಗಿ ಅವ್ರದ್ದು ಗ್ರಹಚಾರ ಕೆಟ್ಟಂಗ ಆಗೈತಿ. ಒಟ್ಟಿನ್ಯಾಗ ನೋಡ್ರಿ, ಎರಡು ನಮ್ಮ ರಾಜ್ಯದಾಗಿರ್ಬೋದು ಅವ್ರದಾಗಿರ್ಬೋದು ಇಬ್ಬರದು ಗ್ರಹಚಾರ ಕೆಟ್ಟಂಗ ಕಾಣ್ಲಿಕ್ಕತ್ತದ. ಈಗ ಬರೀ ಮೀಡಿಯಾ ಮಂದಿ ಅಷ್ಟ ಅಲ್ರಪ್ಪ, CT ರವಿ ಅವ್ರು ಹಿಂಗ ಉತ್ತರ ಕೊಟ್ಟಾರ್ಲ, ಶಾಲ್ನ್ಯಾಗ ಸುತ್ತ ಹೊಡೆದಂಗ ಐತ್ ನೋಡ್ರಿ. ನಮ್ಮ ಗೃಹ ಸಚಿವರು ಟ್ವೀಟ್ ಮಾಡಿರ್ಬೇಕಲ್ವಾ? ಅವರಿಗೆ ಬಹುಶಃ ಬ್ಯುಸಿ ಆಗಿರಬೇಕು, ಮರ್ತಿರ್ತಾರೆ. ನಾನು ಸಜೆಷನ್ ಕೊಡ್ತೀನಿ, ತಕ್ಷಣ ಗೃಹ ಸಚಿವರೇ ಟ್ವೀಟ್ ಮಾಡಿ. ಕಲಬುರಗಿ ನನ್ನ ಟೆರಿಟರಿ ಒಳಗಿಲ್ಲ. ಕಲಬುರಗಿನಲ್ಲಿ ಭ್ರೂಣ ನಾಪತ್ತೆ ಆದರೂ ನಂಗೆ ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆ ನಡೆದ್ರೂ ನಂಗೆ ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ SSLC PUC ರಿಸಲ್ಟು ಲೋಯೆಸ್ಟ್ ಆದರೂ ನನಗೇನು ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಜೈಲ್ ಬ್ರೇಕ್ ಆದರೂ ನನಗೆ ಸಂಬಂಧ ಇಲ್ಲ. ಈಗ ಮತ್ತೊಂದು ಡೌಟು, ನಾ ಏನಾರ ಹೇಳೋದಕ್ಕಿಂತ ಮೊದಲು CM DKC ಸಾಹೇಬ್ರ ಮಾತು ಕೇಳ್ಬಿಡ್ರಿ ಒಂದ್ಸಲ. ಯಾವ ನನ್ನ ತಾಯಿ ಪರಕೆಗೆ ಇಟ್ಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನು ತಪ್ಪು ಮಾಡಿದರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದರೆ ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಇದನ್ನ ಎಲ್ಲರಿಗೂ ತಿಳಿಸ್ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ರೈತರ, ನನ್ನ ತಾಯಿಂದಿರಿಗೆ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ, ನೀವೆಲ್ಲ ಬಂದಿದ್ದೇನೆ ಅಂತ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂತ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಪೊರಕೆ ಕಸಬಾರಿಗೆಯಿಂದ ಅಧಿಕಾರಿಗಳಿಗೆ ಹೊಡಿಲಿಕ್ಕೆ ಹೋಗ್ಬೇಡ್ರಿ, ನನಗ್ ಬೇಕಾದ್ರೆ ಹೊಡಿರಿ ಅಂತಾರ. ಪಾಪ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ತರ ಹೇಳಲಿಕ್ಕೂ ಸರಳತನ ಅನ್ನೋದಿರ್ಬೇಕ್ರಪ್ಪ. ನೆಕ್ಸ್ಟ್ ಏನ್ ಹೇಳ್ತಾರ? ಯಾರಿಂದಲೂ ಒತ್ತಾಯದಿಂದ ಭೂಮಿ ಕಸಗೊಳ್ಳಲ್ಲ ಅಂತಾರ. ಈ ಎರಡೂ ಮಾತು ತದ್ವಿರುದ್ಧ ಅಂತ ಅನಿಸ್ತು ನನಗೆ. ಭೂಮಿ ಕಸಗೊಳ್ಳಲ್ಲ ಅಂತಂದ್ರ ಈ ಯೋಜನೆಯನ್ನ ಇಲ್ಲಿಗೆ ನಿಂದ್ರಿಸ್ತಾರಂತ ಅರ್ಥನ? ಅಥವಾ ಅಧಿಕಾರಿಗಳಿಗೆ ಹೊಡಿಬೇಡ್ರಿ, ನನಗ್ ಬೇಕಾದ್ರೆ ಹೊಡಿರಿ, ಕಸಬಾರಿಗೆಯಿಂದ ಹೊಡೆಸ್ಕೊಂಡ್ರು ಸಹಿತ ನಾ ಅಂತೂ ಈ ಯೋಜನೆಯನ್ನ ಇಲ್ಲಿಗೆ ನಿಂದ್ರಿಸೋದಿಲ್ಲ ಅನ್ನೋ ತರ ಐತ್ ನೋಡ್ರಪ್ಪ. ನಿಮಗೇನಾರೆ ಸರಿಯಾಗಿ ಅರ್ಥ ಆಯ್ತು ಅಂತಂದ್ರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಆದ್ರ CM ಸಾಹೇಬ್ರು ಹೇಳಿರೋ ಈ ಮಾತು ಪಕ್ಕ ಕ್ಲಿಯರ್ ಆಗಿ ಅರ್ಥ ಆಯ್ತು ನನಗ. ನೆಕ್ಸ್ಟ್ ಎಲೆಕ್ಷನ್ಯಾಗ ಬುದ್ಧಿ ಕಲಿಸ್ತೀನಿ ಅಂತಿದ್ನಲ್ಲ ಹುಡುಗ, ಸಾರಿ ನಮ್ ಹುಡುಗ ಅಂತಾರ ಅವ್ರು. ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು ನೀವು. ಎಲೆಕ್ಷನ್ಯಾಗ ಗೆದ್ದ ಮ್ಯಾಲ ಮಂದಿಗೆ ಒಳ್ಳೇದ್ ಮಾಡ್ಲಿಕ್ಕೆ ದೇವ್ರ ಅವಕಾಶ ಕೊಡ್ತಾನಂತ ತಿಳ್ಕೋಬೇಕು. ಅದನ್ನ ಬಿಟ್ಟು ಯಾರಿಗೋ ಬುದ್ಧಿ ಕಲಿಸ್ಲಿಕ್ಕೆ ಹೋಗುದು, ಇಂಥ ಮಾತಾಡುದೆಲ್ಲ ಸರಿಯಲ್ಲ ಅಂತಾರ. ಹಿಂಗೆಲ್ಲ ಮಾತಾಡೋದು ಯಾರು ಹೇಳ್ರಿ ನೋಡೋಣ? ಅವ್ರಿ ಮತ್ತಿನ್ಯಾರು? ಒನ್ ಅಂಡ್ ಓನ್ಲಿ ಪ್ರದೀಪ್ ಈಶ್ವರ್. ಪಕ್ಕ ಅವ್ರಿಗೆ ಹೇಳ್ಯಾರ ನೋಡ್ರಿ ಇದನ್ನ. ಲಾಸ್ಟ್ ಟೈಮ್ ಯಾರೋ ನಮ್ಮ ಹುಡುಗ ಹೇಳ್ತಿದ್ನಲ್ಲ, ನೀವೇನಾರು ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ ನಿಮ್ಗೆ ಬುದ್ಧಿ ಕಲಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಯಾರಿಗೆ ಬುದ್ಧಿ ಕಲಿಸ್ತಾರೆ? ಗಾಡ್ ಹ್ಯಾಸ್ ಗಿವನ್ ಮೀ ಪವರ್ ಟು ಹೆಲ್ಪ್ ಪೀಪಲ್. ಜನರಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಪಕ್ಷ ನನಗೆ ಕೊಟ್ಟಿದ್ದೀವಿ. ವಿ ಆಲ್ವೇಸ್ ಲುಕ್ ಅಟ್ ಪಾಸಿಟಿವ್ ಥಿಂಗ್ಸ್. I don't look at negative things. I'm not interested in negative things. We are there to find a solution to all of you. We don't want any problem to happen because ಇನ್ನು ಈ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಇರ್ತೈತಿ ನೋಡ್ರಿ, ದಿನಕ್ಕ ಹಾಸ್ಯ ಕಾರ್ಯಕ್ರಮ ಆದಂಗ ಆಗ್ಲಿಕ್ಕತ್ತದ. ಅಭಿಜಿತ್ ದೀಪ್ಕೆ ಅವರನ್ನ ಕೇಳಕ್ ಹೋಗ್ತಾರ ಒಬ್ರು ರಿಪೋರ್ಟರ್, ಏನೋ ದೊಡ್ಡದಾಗ ಬಿಲ್ಡಪ್ ಕೊಡ್ತಾರ. ಎಲ್ಲಾ ನೋಡ್ರಿ ಎಷ್ಟು ಜನ ವಿದ್ಯಾರ್ಥಿಗಳು ಬಂದಾರ, ಎಷ್ಟು ಜನ ಯುವಕರು ಬಂದಾರ ಅಂತಾರ. ಆದ್ರ ಅವಾಗ ಸೀದಾ ರಿಪೋರ್ಟರ್ ಹೇಳ್ಬಿಡ್ತಾರ, ಅಲ್ಲ ಇವರೆಲ್ಲ ಖರೆ ವಿದ್ಯಾರ್ಥಿಗಳಂತ ಅನ್ಸಾಕತ್ತಿಲ್ಲ, ಇವರೆಲ್ಲ ಲೆಫ್ಟಿಸ್ಟ್ ಗಳಿಂದ ಬಂದಿರುವಂತ ಒಂದು ಗುಂಪಿನ ತಂಡದ ಸದಸ್ಯರದಾರ ಅಂತ ಹೇಳ್ಬಿಡ್ತಾರ. ಅವಾಗ ಏನ್ ಗಡಿಬಿಡಿ, ಏನ್ ಗದ್ದಲು ಹಿಡಿತಪ್ಪ ಇದು ಅಂತ ಹೇಳಿ ಸಂಜೆಗ್ ಬರ್ತಾರ ನಮ್ಮ ಖರೆ ಪ್ರತಿಭಟನೆ ಮಾಡುವಂತವ್ರು ಯುವಕರು ವಿದ್ಯಾರ್ಥಿಗಳೆಲ್ಲ ಸಂಜೆಗೆ ಬರ್ತಾರ ಅಂತಾರ.
ಅದಕ್ಕೆ ನೋಡ್ರಿ ಇಂಥವೆಲ್ಲ ಎಡವಟ್ಟುಗಳಾಗ್ತಾವಂತೆ ಅಭಿಜಿತ್ ದೀಪ್ಗೆ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳಿಗತ್ತಾರ, ದಯವಿಟ್ಟು ಕ್ಯಾಮ್ರಾ ತೆಗೆದು ಬಿಡ್ರಿ ಅಂತ ಹೇಳಿ. ಕ್ಯಾಮ್ರಾ ತೆಗೆದ್ರೆ ಹೆಂಗ್ ಹೇಳ್ರಿ, ಇಂಥವೆಲ್ಲ ಹೆಂಗ್ ಸಿಗ್ಬೇಕು, ಮತ್ತ ಸಿಗ್ಲಾರ್ದೆ ಹೋಗ್ತಾವ. ಏನಲ್ಲಿಗತ್ತಾರ ಅಂದ್ರ ಅವ್ರು ಸ್ಪಷ್ಟ ಐತದ ಮಾತು. ನೀವು ಸ್ವಲ್ಪ ಕ್ಯಾಮ್ರಾ ತೆಗೆದು ಬಿಡ್ರಿ, ಸೈಡಿಗೆ ಇಟ್ಬಿಡ್ರಿ. ಈ ನಾವು ಉಪವಾಸ ಹೋರಾಟ ನಿರಾಹಾರ ಪ್ರತಿಭಟನೆ ಏನ್ ಮಾಡ್ಲಿಕ್ಕತ್ತೀವಲ್ಲ, ನೀವು ಕ್ಯಾಮ್ರಾನ ತೆಗೆದು ಸೈಡಿಗೆ ಇಟ್ಬಿಟ್ರಿ ಅಂದ್ರ ಪಟ್ ಅಂತ ಕದ್ದು ಮುಚ್ಚಿ ಗಬಗಬಾ ಅಂತ ಏನಾರ ಒಂದು ತಿಂದ್ಕೊಂಡು ಉಂಡ್ಕೊಂಡು ಆಮೇಲೆ ಹೋರಾಟ ಮಾಡ್ತೀವಿ ಅಂತ ಅಲ್ಲಿಗತ್ತಾರ. अरे आपका कैमरा सामने लगा हुआ है ना सर, तो सामने वाले कैमरा हटा दीजिए, सामने वाले कैमरा हटा दीजिए। कैमरा हटा दो, वो कुछ खा रहा है तो पब्लिक देख रही है। अब कैमरा हट जाएगा तो कुछ नहीं दिखाई देगा, तो कैमरा हटा दो। उसको चक्कर भी आ रहे हैं, सही बोल रहा है ये, सारी पोल कर रही है। कैमरा हटा दो पुलिस साहब, कैमरा हटा दो। आपके कैमरे, अरे हटाने से क्या मिलेगा आपको? अरे धूप कितने रहे हैं यार आपको, मैं हाथ जोड़ रहा हूँ भाई, क्या उस इंसान की जान लेकर तुम लोग तो क्या कर रहे हो, क्या लगा रखा है ये? तो कैमरा यहाँ क्या कर रहा है आपका? सामने वाला जो कैमरा क्या कर रहा है, क्या चारों तरफ से क्या करना है? सामने वाले कैमरा हटा दीजिए, मैं वो हटा देता हूँ। सामने वाले कैमरा हटा दीजिए, कैमरे वाला सामने वाले कैमरा हटा दीजिए। एक सेकंड, यहाँ पर कितने सारे लोग हैं? आपको धूप दिखती हो प्लास्टिक पर? बिल्कुल सर, बिल्कुल। आपको कौन सा चश्मा लाकर अरे प्लास्टिक के बाद स्टेज पर ही आएगी ना, कॉमन सेंस नाम की चीज होती है ना सर। अरे सर धूप वाली की टोपी लगाया है सर, अरे अभी है मेरे बाप, अभी है। ಅಷ್ಟೇ ಅಲ್ರಿ, ಕ್ಯಾಮ್ರಾ ಎಲ್ಲ ತೆಗೆದು ಸೈಡಿಗೆ ಇಟ್ರ ಇಂಥ ಸೀನ್ಗಳು ಮಿಸ್ ಆಗುದಿಲ್ಲ ಏನ್ ಹೇಳ್ರಿ. ಏನ್ ನೋಡ್ಬೇಕು ನೀವು, ಏನು ಭಯಂಕರ ಆಕ್ಟಿಂಗ್ ಅಂತೀನಿ. ಸೋನಂ ವಾಂಗ್ಚುಕ್ ಉಪವಾಸ ಮಾಡ್ಲಿಕತ್ತಾರಲ್ಲ, ಪ್ರತಿಭಟನೆ ಎಲ್ಲ, ಹಿಂಗಾಗಿ ಎದ್ದೊಳ್ಳಕ್ಕೆ ಫುಲ್ಲು ಕಷ್ಟ, ಹೈರಾಣ ಪಡ್ಲಿಕತ್ತಾರ. ಆದ್ರ ಒಂದ್ ಸಲ ಎದ್ರಂದ್ರ ಫಟಫಟಾ ಅಂತ ಹೇಳಿ ಹಂಗ ಸೀದಾ ನಡ್ಕೊಂಡ್ ಹೋಗ್ಲಿಕತ್ತಾರ. ಇಂಥ ಆಕ್ಟಿಂಗ್ ಎಲ್ಲಿ ನೋಡಿರ್ಲಿಲ್ಲ ಬಿಡ್ರಿ. ಪಾಪ ದೊಡ್ಡ ದೊಡ್ಡ ನಿರ್ದೇಶಕರೆಲ್ಲ ಕಾಯ್ಲಿಕತ್ತಾರಂತ, ಇವ್ರಿಗೆ ನಮ್ ಸಿನಿಮಾದಾಗ ಚಾನ್ಸ್ ಕೊಡೋಣ ಅಂತ ಹೇಳಿ. ಬಿಡ್ರಪ್ಪ, ಇವ್ರದ ನಾಟಕ ಇದ್ದಿದ್ದೆ ನೋಡ್ರಿ. ಅಧಿಕಾರಕ್ಕೆ ಬಂದ್ 2 ವರ್ಷನ್ಯಾಗ 3 ವರ್ಷನ್ಯಾಗ ಏನಂತ ಹೆಚ್ಚಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರಲ್ಲ, ಅಂಥವ್ರ ನಡುವ ಸುವೇಂದು ಅಧಿಕಾರಿ CM ಆಗಿ 2 ತಿಂಗಳದಾಗ ಎಂಥ ಚಲೋ ಕೆಲಸ ಮಾಡ್ಯಾರ ಗೊತ್ತಾ? ಪಶ್ಚಿಮ ಬಂಗಾಳದಾಗ 2 ತಿಂಗಳದಾಗ ಗಡಿ ರಕ್ಷಣಾ ನಿರ್ಮಾಣಕ್ಕಾಗಿ ಫೆನ್ಸಿಂಗ್ ಸಲುವಾಗಿ 1,000 ಎಕರೆ ಭೂಮಿಯನ್ನ BSF ಗೆ ಹಸ್ತಾಂತರಿಸ್ಯಾರ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.